ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ BA 2ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ನಾನು ನಿಮ್ಮ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶ್ರೀ ವಿಜಯಕುಮಾರ್ ಮಲ್ಲಿಕಾರ್ಜುನ್ ಮಠ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು BD ತಾಲೂಕು ಖಾನಾಪುರ. ಇವತ್ತು ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಪೇಪರ್ನ ಮೊದಲನೇ ಘಟಕ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ, ಇದರಲ್ಲಿ ಬರುವಂಥ ಸೆಷನ್ 4 ಇದರ ಅಡಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳು ಎನ್ನುವ ವಿಷಯದ ಕುರಿತಾಗಿ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. Dear students, welcome to the online class of BA second semester coming under Rani Chennamma University, Belagavi. The title of the paper is Macroeconomics. Under this paper, today I am going to discuss about the fourth session, that is limits of macroeconomics, under first chapter. ವಿದ್ಯಾರ್ಥಿಗಳೇ, ತಾವು ಈ ಹಿಂದಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕುರಿತಾಗಿ ತಿಳಿದುಕೊಂಡಿರುತ್ತೀರಿ. ಮುಖ್ಯವಾಗಿ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಾವು ಒಂದು ಅರ್ಥವ್ಯವಸ್ಥೆಯ ಸಂಪೂರ್ಣ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು ಅರ್ಥವ್ಯವಸ್ಥೆ ಎದುರಿಸುತ್ತಿರುವಂಥ ಪ್ರಮುಖ ಸಮಸ್ಯೆಗಳು, ಅವುಗಳ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಜೊತೆಗೆ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು ಹೇಗೆ, ವ್ಯಾಪಾರಿ ಚಕ್ರಗಳು ಯಾವ ರೀತಿ ಕಂಡುಬರುತ್ತವೆ, ಅವುಗಳಿಗೆ ಕಾರಣ, ಪರಿಣಾಮಗಳೇನು, ಪರಿಹಾರಗಳೇನು ಅನ್ನೋದನ್ನು ಇದು ತಿಳಿಸಿಕೊಡುತ್ತದೆ. ಜೊತೆಗೆ ಸರ್ಕಾರ ತನ್ನ ಆರ್ಥಿಕ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವಾಗ ಇದು ಸಹಾಯ ಮಾಡುತ್ತದೆ. ವ್ಯಕ್ತಿಗತ ಮಟ್ಟದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿಯೂ ಸಹ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನವನ್ನು ಹೊಂದಿರುತ್ತದೆ. ಜೊತೆಗೆ ವ್ಯವಹಾರಿ ಅಥವಾ ವ್ಯಾಪಾರಿ ಉದ್ಯಮಿಗಳು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಹ ಸಮಗ್ರ ಅರ್ಥಶಾಸ್ತ್ರದ ಜ್ಞಾನ ಸಹಾಯಕ್ಕೆ ಬರುತ್ತದೆ ಅನ್ನೋದನ್ನು ತಾವು ಹಿಂದಿನ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೀರಿ. Dear students, in the previous class we discussed about the importance of macroeconomics. That is, the study of macroeconomics gives the complete picture of the economy and also tells us about the important nature of macroeconomic issues and also the ways and means to accelerate the economic growth of a country and understanding business cycles, and also helps in the formulating of government macroeconomic policies. The macroeconomics is also importance in the individual decision making and also the decision making process of the business firms. So these are the importance of macroeconomics we studied in the previous class. ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಅದಕ್ಕೆ ಕೆಲವೊಂದು ಮಿತಿಗಳು ಸಹ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಮುಖ್ಯವಾಗಿ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನವು ಹೊಂದಿರುವಂತಹ ಮಿತಿಗಳು ಯಾವುವು ಅನ್ನೋದನ್ನು ನಾವು ಈಗ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನೆಗ್ಲೆಕ್ಟ್ ಆಫ್ ಇಂಡಿವಿಜುವಲ್ ಯೂನಿಟ್ಸ್, ಅಂದರೆ ಇದು ವೈಯಕ್ತಿಕ ಘಟಕಗಳನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯ ಪ್ರತಿಯೊಂದು ಘಟಕಗಳ ಕುರಿತಾಗಿ ಸೂಕ್ಷ್ಮವಾಗಿ ಅತ್ಯಂತ ಕೂಲಂಕುಷವಾಗಿ ವಿವರಿಸುತ್ತದೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಇದು ಕೇವಲ ಸಮಗ್ರ ಆರ್ಥಿಕ ಚಲಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ ಹೊರತು ವೈಯಕ್ತಿಕ ಘಟಕಗಳ ಕುರಿತಾಗಿ ಇದು ಮಾಹಿತಿಯನ್ನು ಒದಗಿಸುವುದಿಲ್ಲ. ಅಂದರೆ ಒಬ್ಬ ಅನುಭೋಗಿ, ಒಂದು ಉದ್ದಿಮೆಯ ಘಟಕ ಅಥವಾ ಒಂದು ವಸ್ತುವಿನ ಬೆಲೆ ನಿರ್ಧಾರ, ಹೀಗೆ ಅರ್ಥವ್ಯವಸ್ಥೆಯಲ್ಲಿ ಚಿಕ್ಕ ಚಿಕ್ಕ ಘಟಕಗಳ ಕುರಿತಾಗಿ ಇದು ಮಾಹಿತಿಯನ್ನು ಒದಗಿಸುವುದಿಲ್ಲ. ಬದಲಾಗಿ ಇಡೀ ರಾಷ್ಟ್ರದಲ್ಲಿರುವಂಥ ಬೇಡಿಕೆ ಏನಿದೆ, ಪೂರೈಕೆ ಏನಿದೆ, ಸಾಮಾನ್ಯ ಬೆಲೆ ಮಟ್ಟ ಏನಿದೆ, ಈ ರೀತಿಯಾದಂತಹ ಸಮಗ್ರ ಆರ್ಥಿಕ ಚಲಗಳನ್ನು ಮಾತ್ರ ಇದು ವಿವರಿಸುತ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, the limits of macroeconomics can be explained with following points. One important limit of the macroeconomic study is it neglects the individual units. So macroeconomic study doesn't concentrate on the individual units. It explains only about aggregate economic variables such as aggregate demand, aggregate supply, general price level,
ಎಟ್ಸೆಟ್ರಾ. ಎರಡನೇ ಅತಿ ಮುಖ್ಯವಾದಂತಹ ಒಂದು ಮಿತಿ ಅಂತಂದರೆ ಡಿಫಿಕಲ್ಟ್ ಟು ಗೆಟ್ ಟ್ರೂ ಪಿಕ್ಚರ್ ಆಫ್ ದ ಎಕಾನಮಿ. ಅರ್ಥಶಾಸ್ತ್ರದ ಅಧ್ಯಯನದಿಂದ ನಾವು ಯಾವಾಗಲೂ ಸಹ ನಿಜವಾದ ಆರ್ಥಿಕ ಕಾರ್ಯಾಚರಣೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಸಮಗ್ರ ಆರ್ಥಿಕ ಚಲಕಗಳೆಲ್ಲದರ ಬಗ್ಗೆಯೂ ಸಹ ಇದು ಪೂರ್ಣವಾದ ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಸೊ another important limit of macroeconomics is it's sometimes difficult to get true picture of the economy. So it doesn't give the true picture of working of the economy. So third important limit of macroeconomics is neglect of individual differences. The study of macroeconomics neglects the individual differences. For example, there is a 50% appreciation of prices of industrial goods, whereas the prices of agriculture goods are reduced to the tune of 50% in an economy. It means the general price level is remained the same. According to macroeconomics, there is no need to have the new price policy. But in reality, the prices of agriculture goods have reduced considerably, which calls for policy intervention by the government. ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಮುಖವಾದ ಮಿತಿ ಅಂತಂದರೆ ಇದು ವೈಯಕ್ತಿಕ ಭಿನ್ನತೆಗಳನ್ನು ನಿರ್ಲಕ್ಷಿಸುತ್ತದೆ. ಅಂದರೆ ಸಮಗ್ರ ಆರ್ಥಿಕ ಅಧ್ಯಯನ ಅಥವಾ ಸಮಗ್ರ ಆರ್ಥಿಕ ಪರಿಶೀಲನೆ ಏನಿದೆ, ಇದು ಆರ್ಥಿಕ ಚಲಕಗಳ ನಡುವಿನ ವೈಯಕ್ತಿಕ ಭಿನ್ನತೆಗಳನ್ನು ಇದು ನಿರ್ಲಕ್ಷಿಸುತ್ತದೆ. ಉದಾಹರಣೆಗೆ, ಒಂದು ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕಾ ವಸ್ತುಗಳ ಬೆಲೆಗಳು 50% ಹೆಚ್ಚಾಗಿವೆ ಅಂತ ಅಂದ್ಕೊಂಡ್ರೆ, ಅದೇ ಸಮಯಕ್ಕೆ ಕೃಷಿ ಸರಕುಗಳ ಬೆಲೆಗಳು 50% ಇಳಿಕೆಯಾಗಿವೆ ಅಂತ ಅಂದ್ಕೊಂಡ್ರೆ, ಸಮಗ್ರ ಆರ್ಥಿಕ ಅಧ್ಯಯನ ಹೇಳೋದೇನೆಂದರೆ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳ ಸಾಮಾನ್ಯ ಬೆಲೆ ಮಟ್ಟ ಸ್ಥಿರವಾಗಿದೆ ಅಂತ ಇದು ತೋರಿಸುತ್ತದೆ. ಯಾಕಂದರೆ ಕೈಗಾರಿಕೆಯಲ್ಲಿ 50% ಹೆಚ್ಚಾಗಿದೆ, ಕೃಷಿಯಲ್ಲಿ 50% ಕಡಿಮೆ ಆಗಿದೆ. ಹಾಗಾಗಿ ಬೆಲೆಗಳು ಸಮವಾಗಿವೆ ಮತ್ತು ಬೆಲೆಗಳು ಹಿಂದಿನಷ್ಟೇ ಸ್ಥಿರವಾಗಿವೆ ಅನ್ನೋದನ್ನು ಇದು ತೋರಿಸಿಕೊಡುತ್ತದೆ. ಹಾಗಾಗಿ ಸರ್ಕಾರ ಯಾವುದೇ ಹೊಸ ಬೆಲೆ ನೀತಿಯನ್ನು ರೂಪಿಸುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ಆದರೆ ವಾಸ್ತವದಲ್ಲಿ ನಾವು ನೋಡಿದಾಗ ಕೈಗಾರಿಕಾ ಬೆಲೆಗಳು ಹೆಚ್ಚಾಗಿವೆ, ಆದರೆ ಕೃಷಿ ಸರಕುಗಳ ಬೆಲೆಗಳು 50% ಕಡಿಮೆಯಾಗಿವೆ. ಇದು ನಿಜವಾಗಲೂ ಕೂಡ ಕೃಷಿ ವ್ಯವಸ್ಥೆಗೆ, ಕೃಷಿ ವಲಯಕ್ಕೆ ಮಾರಕವಾಗಿರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಸರ್ಕಾರ ಹೊಸದಾಗಿ ಕೃಷಿ ಸರಕುಗಳ ಬೆಲೆ ನೀತಿಯನ್ನು ಘೋಷಿಸಬೇಕಾಗಿದ್ದು ಅವಶ್ಯಕವಾಗಿರುತ್ತದೆ. ಸೊ ಈ ರೀತಿ ಸಮಗ್ರ ಆರ್ಥಿಕ ಅಧ್ಯಯನವು ಅರ್ಥವ್ಯವಸ್ಥೆಯಲ್ಲಿರುವಂತಹ ಆರ್ಥಿಕ ಚಲಕಗಳ ನಡುವಿನ ಭಿನ್ನತೆಯನ್ನು ಗುರುತಿಸುವಲ್ಲಿ ವಿಫಲವಾಗುತ್ತದೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಲಿಮಿಟ್ ಆಫ್ ಮ್ಯಾಕ್ರೋಎಕನಾಮಿಕ್ಸ್ ಈಸ್ it fails to provide real picture of the economy. So the result of macroeconomic analysis sometimes lead to the wrong conclusion. For example, if there is a rise of 10% wage rate in the economy, we cannot say that this is true across the industrial sector. Rather, there may be difference in different industries. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಂದು ಸಮಗ್ರ ಆರ್ಥಿಕ ಅಧ್ಯಯನದ ಮತ್ತೊಂದು ಪ್ರಮುಖವಾದ ಮಿತಿ ಅಂತಂದರೆ ಇದು ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯ ನೈಜ ಚಿತ್ರಣವನ್ನು ನಮಗೆ ಒದಗಿಸುವುದಿಲ್ಲ. ಸೊ ಉದಾಹರಣೆಗೆ, ಯಾವುದೇ ಒಂದು ಸಂದರ್ಭದಲ್ಲಿ ಕೈಗಾರಿಕಾ ವಲಯದಲ್ಲಿ 10% ಕಾರ್ಮಿಕರ ವೇತನ ಹೆಚ್ಚಾಗಿದೆ ಅಂತ ಕಂಡು ಬಂದರೆ, ಈ 10% ವೇತನದಲ್ಲಿನ ಏರಿಕೆ ಇಡೀ ಔದ್ಯಮಿಕ ವಲಯದಲ್ಲಿ ಒಂದೇ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಊಹಿಸೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿ ಔದ್ಯಮಿಕ ವಲಯದಲ್ಲಿ ಬೇರೆ ಬೇರೆ ಉದ್ದಿಮೆಗಳಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲಿ ಈ ವೇತನದ ಏರಿಕೆ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಅಥವಾ ಕೆಲವೊಂದು ಉದ್ದಿಮೆಗಳಲ್ಲಿ ವೇತನ ಏರಿಕೆ ಆಗದೇನೂ ಇರ್ಬೋದು. ಆದರೆ ಈ ರೀತಿಯಾದಂತಹ ಒಂದು ಸೂಕ್ಷ್ಮ ವಿಷಯಗಳನ್ನು ಸಮಗ್ರ ಆರ್ಥಿಕ ಅಧ್ಯಯನ ನಮಗೆ ನೀಡುವುದಿಲ್ಲ. So another important limit of macroeconomic study is
The estimation of variables is difficult. So due to the lack of data and reliable statistical tools, it is difficult to make the exact estimation of different variables. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಗ್ರ ಆರ್ಥಿಕ ಅಧ್ಯಯನದ ಮತ್ತೊಂದು ಪ್ರಮುಖವಾದ ಮಿತಿ ಅಂತಂದರೆ ಆರ್ಥಿಕ ಚಲಕಗಳ ಮೌಲ್ಯವನ್ನು ಅಂದಾಜು ಮಾಡುವುದು ಕಷ್ಟದಾಯಕವಾಗಿದೆ. ಅಂದರೆ ಆರ್ಥಿಕ ಚಲಕಗಳು ಅಂತಂದರೆ ಅದು ಉದ್ಯೋಗ, ನಿರುದ್ಯೋಗ, ಬೆಲೆ ಮಟ್ಟ, ಬೇಡಿಕೆ, ಪೂರೈಕೆ, ಹೂಡಿಕೆ, ಉಳಿತಾಯ, ಈ ರೀತಿ ಸಮಗ್ರ ಆರ್ಥಿಕ ಚಲಕಗಳ ಕುರಿತಾದಂತಹ ಅಂಕಿ ಅಂಶಗಳು ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಕಾಲಕಾಲಕ್ಕೆ ಲಭ್ಯ ಆಗದೇ ಇರುವುದರಿಂದ ಮತ್ತು ಅವುಗಳನ್ನು ವಿಶ್ಲೇಷಣೆ ಮಾಡಲು ಸೂಕ್ತವಾದ ಮತ್ತು ಸಮರ್ಪಕವಾದ ಸಂಖ್ಯಾಶಾಸ್ತ್ರೀಯ ವಿಧಾನಗಳು ಅಭಿವೃದ್ಧಿ ಆಗದೇ ಇರುವುದರಿಂದ ಈ ಆರ್ಥಿಕ ಚಲಕಗಳ ಮೌಲ್ಯವನ್ನು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಅಂದಾಜು ಮಾಡುವುದು ಕಷ್ಟದಾಯಕವಾಗಿರುತ್ತದೆ. ಮತ್ತು ಈ ರೀತಿ ನಾವು ತಪ್ಪು ಅಂದಾಜುಗಳನ್ನು ಮಾಡಿದಾಗ ಅದರಿಂದ ನೀತಿ ಕುರಿತಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಸಹ ನಮಗೆ ಇಲ್ಲಿ ಕಷ್ಟದಾಯಕವಾಗುತ್ತದೆ. ಸೊ ಇಲ್ಲಿವರೆಗೆ ತಾವು ಸಮಗ್ರ ಆರ್ಥಿಕ ಅಧ್ಯಯನದ ಮಿತಿಗಳು ಯಾವುವು ಅನ್ನೋದನ್ನು ಕುರಿತಾಗಿ ತಿಳಿದುಕೊಂಡಿರುತ್ತೀರಿ. ಸೊ ಪ್ರಮುಖವಾಗಿ ಈ ಸಮಗ್ರ ಆರ್ಥಿಕ ಅಧ್ಯಯನವು ವೈಯಕ್ತಿಕ ಘಟಕಗಳನ್ನು ನಿರ್ಲಕ್ಷಿಸುತ್ತದೆ, ಅರ್ಥವ್ಯವಸ್ಥೆ ಕಾರ್ಯಾಚರಣೆಯ ನೈಜ ಚಿತ್ರಣವನ್ನು ಮತ್ತು ಸಂಪೂರ್ಣ ಚಿತ್ರಣವನ್ನು ಇದು ನಮಗೆ ಒದಗಿಸುವುದಿಲ್ಲ, ವೈಯಕ್ತಿಕ ಭಿನ್ನತೆಗಳನ್ನು ನಿರ್ಲಕ್ಷಿಸುತ್ತದೆ. ಅಲ್ಲದೆ ಆರ್ಥಿಕ ಚಲಕಗಳ ಮೌಲ್ಯವನ್ನು ಅಂದಾಜು ಮಾಡುವುದು ಕಷ್ಟದಾಯಕವಾಗಿರುತ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, so far we discussed about the important limits of macroeconomics, that are the study of macroeconomics neglects individual needs. It's sometimes difficult to get true picture of the economy and neglects the individual differences, fails to provide the real picture of the economy, and also the estimation of variables is difficult. So these are the limits of macroeconomic study. For more knowledge and for further study, you can refer the following books. One is Macroeconomic Theory and Policy, written by Dr. H.L. Ahuja. Macroeconomic Theory, written by M.L. Zingan. H.R. Krishnamurthy, Samagra Arthashastra. So also you can refer the books for the 12th class of NCERT on economics. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಷಯದ ಕುರಿತಾದ ಹೆಚ್ಚಿನ ಮಾಹಿತಿ ಮತ್ತು ಜ್ಞಾನವನ್ನು ತಾವು ಪಡೆದುಕೊಳ್ಳಲು ಇಲ್ಲಿ ಸೂಚಿಸಿರುವಂತಹ ಪುಸ್ತಕಗಳನ್ನು ಅಧ್ಯಯನ ಮಾಡಬಹುದಾಗಿದೆ. ಇಲ್ಲಿವರೆಗೂ ಈ ಒಂದು ಆನ್ಲೈನ್ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.